ಸಿಲಿಕಾನ್ ಸಿಟಿಯ ದೊಡ್ಡ ಸಮಸ್ಯೆ ಅಂದ್ರೆ ಅದು ಟ್ರಾಫಿಕ್ ಜಾಮ್. ಈ ಟ್ರಾಫಿಕ್ ಕಂಟ್ರೋಲ್ ಹೇಗೆ ಮಾಡಬೇಕು, ಇದಕ್ಕೆ ಪರ್ಯಾಯ ಮಾರ್ಗವೇನು? ಈ ಬಗ್ಗೆ ಇವತ್ತು ಡಿಸಿಎಂ ಚರ್ಚೆ ನಡೆಸಿದ್ರು. ನಗರದಲ್ಲಿನ ಹಲವು ಕಾಮಗಾರಿಗಳನ್ನ ಪರಿಶೀಲನೆ ನಡೆಸಿ ಸಲಹೆ ಸೂಚನೆ ಕೊಟ್ಟರು. ಏನೇನದು ಅಂತ ನೋಡೋಣ ಬನ್ನಿ. ಟ್ರಾಫಿಕ್ ಜಂಕ್ಷನ್ಗಳಲ್ಲೂ ಸುತ್ತಾಟ, ಮೆಟ್ರೋ ಕಾಮಗಾರಿಗಳ ಜಾಗದಲ್ಲೂ ವೀಕ್ಷಣೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್. ಟ್ರಾಫಿಕ್ ಜಂಕ್ಷನ್ ಮೆಟ್ರೋ ಕಾಮಗಾರಿ ವೀಕ್ಷಿಸಿದ ಡಿಸಿಎಂ. ಎಲ್ಲ ಮೆಟ್ರೋ ಮಾರ್ಗದಲ್ಲೂ ಡಬಲ್ ಡೆಕ್ಕರ್ ಫ್ಲೈಓವರ್. ಬೆಂಗಳೂರಿನಲ್ಲಿ ದಿನೇ ದಿನೇ ಟ್ರಾಫಿಕ್ ಕಿರಿಕಿರಿ ಹೆಚ್ಚುತ್ತಾನೆ ಇದೆ. ಇದಕ್ಕೆಲ್ಲ ಮುಕ್ತಿ ಆಡೋಕೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಫೀಲ್ಡ್ಗಿಳಿದಿದ್ರು. ಮುಂದಿನ ಅಭಿವೃದ್ಧಿ ಕಾಮಗಾರಿ ಹೇಗಿರಬೇಕು, ಟ್ರಾಫಿಕ್ ಸಮಸ್ಯೆ ಬಗೆಹರಿಸುವುದು ಹೇಗೆ ಅನ್ನೋದನ್ನೇ ಗಮನದಲ್ಲಿಟ್ಟುಕೊಂಡ ಡಿಸಿಎಂ ಡಿಕೆ ಹೆಚ್ಚು ಟ್ರಾಫಿಕ್ ಆಗ್ತಿರುವ ಸ್ಥಳಗಳಿಗೆ ಭೇಟಿ ನೀಡಿದ್ರು. ಹೆಬ್ಬಾಳ, ಗೊರಗುಂಟೆಪಾಳ್ಯ, ಸುಮನಹಳ್ಳಿ, ನಾಯಂಡಹಳ್ಳಿ ಜಂಕ್ಷನ್ ಸೇರಿ ಅನೇಕ ಕಡೆ ಪರಿಶೀಲಿಸಿದ್ರು. ಹೆಬ್ಬಾಳದಿಂದ ಜೆಪಿ ನಗರದ ಮೆಟ್ರೋ ಕಾಮಗಾರಿಯ ಮಾರ್ಗದಲ್ಲಿ ಸಂಪೂರ್ಣವಾಗಿ ಡಬಲ್ ಡೆಕ್ಕರ್ ಫ್ಲೈಓವರ್ ಮಾಡಲು ಸಾಧ್ಯನಾ ಅಂತ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಇನ್ನು ಮುಂದೆ ಎಲ್ಲಾ ಮೆಟ್ರೋ ಕಾಮಗಾರಿಯನ್ನ ಡಬಲ್ ಡೆಕ್ಕರ್ ಫ್ಲೈಓವರ್ ಮೂಲಕವೇ ಮಾಡಲು ಸೂಚಿಸಿದ್ದಾರೆ. ಬಿಬಿಎಂಪಿ ಮತ್ತು ಬಿಎಂಆರ್ಸಿಎಲ್ ಜಂಟಿಯಾಗಿ ಈ ಕೆಲಸ ಮಾಡಲು ಎರಡು ಇಲಾಖೆಗೆ ಡಿಸಿಎಂ ಸೂಚಿಸಿದರು. ಕೇವಲ 5 ವರ್ಷಗಳ ಅಭಿವೃದ್ಧಿಗೆ ಈ ಯೋಜನೆ ಮಾಡ್ತಿಲ್ಲ. ಮುಂದಿನ ಬೆಂಗಳೂರನ್ನ ಗಮನದಲ್ಲಿಟ್ಟುಕೊಂಡು ಟ್ರಾಫಿಕ್ ಸಮಸ್ಯೆ ಆಗದಂತೆ ಮಾಡಲು ಈ ನಿರ್ಧಾರ ಮಾಡಿದ್ದೇವೆ ಎಂದರು. ಬೇರೆ ಎಲ್ಲೆಲ್ಲಿ ಹೊಸದಾಗಿ ನಾವು ಮಾಡ್ತೀವಿ ಎಲ್ಲ ಕಂಪಲ್ಸರಿ ದೇ ವಿಲ್ ಬಿ ಡಬಲ್ ಡೆಕ್ಕರ್. ಯಾಕೆಂದ್ರೆ ಮುಂದಕ್ಕೆ ನಾವು ರೋಡ್ಗಳನ್ನ ಹೊಡೆಯಕ್ಕಾಗಲ್ಲ. ರೋಡ್ನ ವೈಡಿಂಗ್ ಮಾಡ್ಬೇಕಾದ್ರೆ ಪ್ರಾಪರ್ಟಿನ ಅಕ್ವಿಷನ್ ಮಾಡಕ್ ಹೋದ್ರೆ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗ್ತಿದೆ. ಆ ದೃಷ್ಟಿಯಿಂದ ಎಲ್ಲ ಕಡೆ ಆದಷ್ಟು ಡಬಲ್ ಡೆಕ್ಕರೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಒಟ್ನಲ್ಲಿ ಬೆಂಗಳೂರು ಟ್ರಾಫಿಕ್ಗೆ ಮುಕ್ತಿ ಹಾಡಲು ಇರುವ ಮೆಟ್ರೋವನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದಕ್ಕೆ ಡಿಸಿಎಂ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಆದರೆ ಬಿಬಿಎಂಪಿ ಮತ್ತು ಬಿಎಂಆರ್ಸಿಎಲ್ ಅಧಿಕಾರಿಗಳು ಡಿಸಿಎಂ ಸೂಚನೆಯನ್ನ ಪಾಲಿಸ್ತಾರಾ ನೋಡಬೇಕಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.